ಧರ್ಮ ಬಂಧುಗಳೇ, ಅಹಿಂಸಾ ಪರಮೋಧರ್ಮ ಖ್ಯಾತಿಯ ಪರಮ ದಿಗಂಬರ ಜೈನ ಧರ್ಮದ ಪ್ರಾಚೀನ ಪುಣ್ಯಕ್ಷೇತ್ರ ಭಗವಾನ್ ಶ್ರೀ ವಿಜಯಪಾರ್ಶ್ವನಾಥ ಸ್ವಾಮಿಯ ನಿರ್ವಾಣ ಕಲ್ಯಾಣ ಮಹೋತ್ಸವದ ಪ್ರಯುಕ್ತ ಮುಕುಟ ಸಪ್ತಮಿ ಮಹೋತ್ಸವ ಮೋಕ್ಷ ಕಲ್ಯಾಣ ಪೂಜೆಯನ್ನು 2024 ಆಗಸ್ಟ್ 10 ಹಾಗೂ 11ರಂದು ವಿಶೇಷ ಆರಾಧನೆ, ಪೂಜೆ, ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಅನೇಕ ವಿದ್ವಾಂಸರು, ಗಣ್ಯರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧು ಗುರುಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ನಡೆಯಿತು. ಅಷ್ಟೇ ಅಲ್ಲದೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ನೂತನ ಪೀಠಾಧಿಪತಿಗಳಾದ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಸ್ವಾಮೀಜಿಗಳವರ ಪ್ರಥಮ ಬಾರಿಗೆ ಶ್ರೀ ಕ್ಷೇತ್ರ ಕನಕಗಿರಿಯ ಮಂಗಳ ಪುರಪ್ರವೇಶ ನಡೆದು ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಮೂಲ ಪ್ರತಿಮೆಗೆ 108 ಮಂಗಳ ಮಹಾಕಳಶಗಳಿಂದ ಅಭಿಷೇಕ ಮಹಾಪೂಜೆ, ದೇವಿ ಪದ್ಮಾವತಿ ಅಮ್ಮನವರಿಗೆ, ಜ್ವಾಲಮಾಲಿನಿ ಅಮ್ಮನವರಿಗೆ ಹಾಗೂ ಕುಷ್ಮಾಂಡಿನಿ ಅಮ್ಮನವರಿಗೆ ಹಾಗೂ ಬ್ರಹ್ಮದೇವರಿಗೆ ವಿಶೇಷ ಷೋಡಶೋಪಚಾರ ಪೂಜೆ ನಡೆಯಿತು. श्रीपार्श्वनाथं ब्राह्मीलकन्दं काशीपुरेशं देवादिदेवं श्रीपार्श्वनाथं ब्राह्मीलकन्दं काशीपुरेशं नमो जिनेन्द्रं सदा प्रणामं नमो जिनेन्द्रं सदा प्रणामं जिनेन्द्रदेवं पश्वजिनेशं देवादिदेवं श्रीपार्श्वनाथं ब्राह्मीलकन्दं काशीपुरेशम् आकन्दनिन्दं स्वच्छन्ददिन्दं देवेन्द्रवन्द्यं मुक्तीशनन्दम् आकन्दनिन्दं स्वच्छन्ददिन्दं देवेन्द्रवन्द्यं मुक्तीशनन्दं नमो जिनेन्द्रं सदा प्रणामं नमो जिनेन्द्रं सदा प्रणामं वीरागियागिं पार्श्वेशनिन्दं देवादिदेवं श्रीपार्श्वनाथं ब्राह्मीलकन्दं काशीपुरेशम् ಭಗವಾನ್ ಶ್ರೀ ವಿಜಯ ಪಾರ್ಶ್ವನಾಥ ಸ್ವಾಮಿಯ ಮೂಲ ಬಸದಿಯ ನೂತನ ಶಿಲಾಮಯ ಮುಖಮಂಟಪ ಉದ್ಘಾಟನೆ ಹಾಗೂ ನೂತನ ಅತಿಥಿ ಭವನ ಉದ್ಘಾಟನೆ ನಿರ್ಮಾತೃ ದಾನಿಗಳ ಕೊಡುಗೆಯೊಂದಿಗೆ ನಡೆಯಿತು. ಕಮಟೋಪಸರ್ಗಂ ಸಹಿಸಿದಾತಂ ಭಯವಿನಾಶಂ ಪಾವನರೂಪಂ ಕಮಟೋಪಸರ್ಗಂ ಸಹಿಸಿದಾತಂ ಭಯವಿನಾಶಂ ಪಾವನರೂಪಂ ನಮೋ ಜಿನೇಂದ್ರಂ ಸದಾ ಪ್ರಣಾಮಂ ನಮೋ ಜಿನೇಂದ್ರಂ ಸದಾ ಪ್ರಣಾಮಂ ದೇವಾದಿದೇವಂ ಜಗದಾದಿವೀರಂ ದೇವಾದಿದೇವಂ ಶ್ರೀಪಾರ್ಶ್ವನಾಥಂ ಬ್ರಾಹ್ಮೀಲಕन्दಂ ಕಾಶೀಪುರೇಶಂ सिद्धं विशुद्धं पद्मिनी पूज्यं नागराजेन्द्रं पार्श्वजिनेन्द्रं सिद्धं विशुद्धं
पद्मिनी पूज्यं नागाराजेन्द्रं पार्श्वजिनेन्द्रं महाविरागिं धरणेन्द्रवन्द्यं महाविरागिं धरणेन्द्रवन्द्यं मुक्तियकान्तं परमाजिनेन्द्रं देवादिदेवं श्रीपार्श्वनाथं ब्राह्मीलकन्दं काशीपुरेशम् दुष्टरिनाशं पापविनाशं स्वयं प्रकाशं जिनेन्द्रदेवं दुष्टरिनाशं पापविनाशं स्वयं प्रकाशं जिनेन्द्रदेवं कर्माक्षयादिं सम्मेददिन्दं कर्माक्षयादिं सम्मेददिन्दं मुक्तिशनाथं जिनावतारं देवादिदेवं श्रीपार्श्वनाथं ब्राह्मीलकन्दं काशीपुरेशं देवादिदेवं श्रीपार्श्वनाथं ब्राह्मीलकन्दं काशीपुरेशम् ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಬೋನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯ, ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಸರ್ದಾರ್ ಸುರಾನ ಮಾರುತಿ ಫಾರ್ಮಾ ಕಂಪನಿ ಬೆಂಗಳೂರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2023-24ನೇ ಸಾಲಿನ ಶೈಕ್ಷಣಿಕ ಸಾಧನೆಗಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರದ ಶ್ರೀ ಜೈನ್ ಎಜುಕೇಷನ್ ಸೊಸೈಟಿ ವತಿಯಿಂದ ಕೀರ್ತಿ ಸನ್ಮಾನ ಏರ್ಪಡಿಸಲಾಗಿತ್ತು. ಇಂತಹ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಮುಕುಟ ಸಪ್ತಮಿ ಮಹೋತ್ಸವ ನಡೆಯಿತು.
ಈ ಕ್ಷೇತ್ರದ ಮಹಿಮೆನೇ ಅಪಾರ. ಇತ್ತಲು ಗಿಡ ಮದ್ದಲ್ಲ ಅನ್ನುವಂಗೆ ಈ ಕ್ಷೇತ್ರದ ಮಹಿಮೆ ಅಕ್ಕಪಕ್ಕದ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಸುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿನ ಅರ್ಚಕರಾದಂತಹ ನಮ್ಮ ದೇವಚಂದ್ರಯ್ಯ ಮತ್ತು ಅವ್ರ ಮಗ ಅವರು ಬಂದಿರಬೇಕಾದ್ರೆ ಕ್ಷೇತ್ರದ ಬಗ್ಗೆ ಅವರು ತಿಳಿಸ್ಕೊಟ್ರು. ಆ ನಂತರ ಜಾತಕದಲ್ಲಿ ಈ ರಾಹುಕೇತು ಸಮಸ್ಯೆ ಆಗ್ಬೋದು, ಕುಜ ದೋಷದ್ದಾಗ್ಬೋದು. ಜನ ಆರ್ಥಿಕವಾಗಿ ತುಂಬ ಸಮಸ್ಯೆಯಲ್ಲಿ ಇರ್ತಾರೆ. ಅವ್ರಿಗೆ ಆ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಣ ಇರೋಲ್ಲ. ಇವತ್ತು ಯಾವುದೇ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಅಂತಂದ್ರೂ ಜನಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗತ್ತೆ. 10,000, 15,000, ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಪರಮಪೂಜ್ಯ ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂತಹ ಪೂಜೆಗಳು ಕೇವಲ 400 ರೂಪಾಯಿಗಳಿಗೆ ಅವರಿಗೆ ರಾಹುಕೇತು ಸರ್ಪಶಾಂತಿ ಪೂಜೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕ್ಲೈಂಟ್ಗಳು, ನನ್ನ ಭಕ್ತವರ್ಗದವರು 100 ಜನ ಬಂದಿದ್ದಾರೆ ಇಲ್ಲಿಗೆ. ಪ್ರತಿದಿನ ನನ್ನ ಕಡೆಯಿಂದ ಬರುವಂಥವ್ರು ಇದ್ದೇ ಇರ್ತಾರೆ ಇಲ್ಲಿ. ಎಲ್ಲರಿಗೂ ರಿಸಲ್ಟ್ 100% ರಿಸಲ್ಟ್ ಬಂದಿದೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ, ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗಿದೆ, ಉದ್ಯೋಗ ಸಿಗದೆ ಇರೋರಿಗೆ ಉದ್ಯೋಗ ಸಿಕ್ಕಿದೆ. ಎಷ್ಟು ಋಣಿ ಅಂತಂದ್ರೆ ನಾನು ನಂತರ ನನ್ನ ಮಗನ್ನು ಕೂಡ ನಾನು ಇಷ್ಟ ಸಂತಾನದ ಮೇಲೆ ನನ್ನ ತಂದೆಯನ್ನೇ ನಾನು ಪುನರ್ಜನ್ಮದಲ್ಲಿ ನನ್ನ ಮಗನಾಗಿ ಪಡ್ಕೊಂಡಿದ್ದೀನಿ. ಮಗನ್ನ ಪಡ್ಕೊಂಡಿರೋದೇ ಧಾರ್ಮಿಕ ಸೇವೆ ಮಾಡೋದಕ್ಕೆ ಅಂತ. ನನ್ನ ಇಡೀ ಸಂತಾನ ಶ್ರೀಮಠಕ್ಕೆ, ಗುರುಗಳ ಪಾದಕಮಲಕ್ಕೆ ಸದಾ ಋಣಿಗಳಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈ ಸಂದರ್ಭದಲ್ಲಿ ನಾನೊಂದು ನೋವಿನ ವಿಚಾರವನ್ನ ಹೇಳ್ತೀನಿ, ನಮ್ಮೆಲ್ಲರ ಕ್ಷಮೆಯನ್ನ ಕೇಳ್ತಾ. ಏನು, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಿ. ಏನ್ ತಪ್ಪು ಮಾಡ್ತಾ ಇದ್ದೀರಿ ಅಂದ್ರೆ, ನಮ್ಮ ಮನುಕುಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ, ದಯವೇ ಧರ್ಮದ ಮೂಲವಯ್ಯ ಅಂತ ನಾವೇನ್ ಹೇಳ್ತೀವಿ, ಅದನ್ನ ತಮ್ಮ ರಕ್ತದಲ್ಲಿ ಕರಗತ ಮಾಡ್ಕೊಂಡಿರೋಂಥ ಧರ್ಮ ಅಂದ್ರೆ ಅದು ಜೈನ ಧರ್ಮ. ನೋವಿನ ಸಂಗತಿ ಏನು ಅಂದ್ರೆ, ನಮ್ಮ ಈ ಕರ್ನಾಟಕದಲ್ಲಿ, ಅದರಲ್ಲೂ ಈ ಮೈಸೂರು ಹಳೆ ಭಾಗದಲ್ಲಿ ನಾನು ಹೋದಾಗ ಅಲ್ಲಿ ಹಲವಾರು ಪಳೆಯುಳಿಕೆಗಳು ಸಿಗ್ತದೆ. ಜೈನ ಬಸಿದಿಗಳದ್ದು ಪಳೆಯುಳಿಕೆಗಳು ತುಂಬ ನೋವಾಗುತ್ತೆ ಅದನ್ನು ನೋಡಿದ್ರೆ. ಎಲ್ಲ ಊರುಗಳಲ್ಲೂ ಕೂಡ ಇದ್ದಂತಹ ಮಹಿಮೆ ಕ್ಷೀಣಿಸ್ತಾ ಬರ್ತಾ ಇದೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಸುತ್ತೂರು, ನಮ್ಮ ಮನೆ ಹತ್ರನೂ ಒಂದು ಇತ್ತು, ಆದರೆ ಅದು ಕುಸಿದೋಗಿ ಎಲ್ಲ ಹೋಯ್ತು. ನೋಡಿ, ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನೊಬ್ಬ ವೀರಶೈವಲಿಂಗಾಯತನಾದರೂ ಕೂಡ ನನಗೆ ನಿಮ್ಮ ಮೇಲೆ ಅತಿಯಾದಂತಹ ಹೆಮ್ಮೆಯಿಂದ ಹೇಳೋ ವಿಚಾರ ಏನಂದ್ರೆ, ನಾನು ವೃತ್ತಿಯಲ್ಲೂ ಕೂಡ ವಕೀಲ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಯಾವುದೇ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ಗಳು ಕೂಡ ನಿಮ್ಮ ಸಮುದಾಯದ್ದಿಲ್ಲ. ಅದು ಯಾರು ಮೋಸ ಮಾಡ್ತಾ ಇಲ್ಲ. ಹಲವಾರು ಜನ ನೀವು ವ್ಯಾಪಾರದಲ್ಲಿ ಇರ್ತೀರಿ, ಆದ್ರೂ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ಸಂತತಿ ಬೆಳಿಬೇಕು. ಒಂದೊಂದು 2 ಮಕ್ಕಳಿಗೇನೆ ದಯವಿಟ್ಟು ನಿಲ್ಲಿಸ್ಬೇಡಿ. ಇಲ್ಲ, ನಾನು ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಮ ಸಂತತಿ ಬೆಳಿಬೇಕು. ಹಾಗಾದಾಗ ಮಾತ್ರ ಮನುಕುಲಕ್ಕೆ ಒಳ್ಳೆಯದಾಗುವಂಥದ್ದು. ಇವತ್ತು 100 ಕೋಟಿ ಜನಸಂಖ್ಯೆ ಇದೆ ನಮ್ಮ ವಿಶ್ವದಲ್ಲಿ, ಆದರೆ ಎಲ್ಲರಿಗೂ ಶ್ರೇಯಸ್ಸನ್ನ, ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಇರ್ತಕ್ಕಂಥ ಸಂತತಿಗಳು ತುಂಬಾ ಕಡಿಮೆ. ಅದರಲ್ಲಿ ನೀವು ಅಗ್ರಸ್ಥಾನದಲ್ಲಿದ್ದೀರಿ. ಪೂರ್ವಾಶ್ರಮದಲ್ಲಿ ಬಂದಾಗ ಹೇಗಿತ್ತು ಅನ್ನೋದು ನೆನಪಿಲ್ಲ. ಬಹಳ ಸಣ್ಣ ವಯಸ್ಸಿನಲ್ಲಿ, ಸಣ್ಣ ಹುಡುಗರಿದ್ದಾಗ ಬಂದಿದ್ವಿ. ಆಗ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಬಹಳ ಜಗಜಾಂತರ ವ್ಯತ್ಯಾಸಗಳಾಗಿದೆ. ಆಗ ಬಂದಾಗ ಇದೊಂದು ಬಸ್ತಿ, ಇದೊಂದು ಬಿಲ್ಡಿಂಗ್ ಬಿಟ್ಟು ಯಾವುದೂ ಇರಲಿಲ್ಲ ಅಂದ್ಕೊಳ್ತೀವಿ. ಈಗ ಬಹಳ ಎಲ್ಲಿ ನೋಡಿದ್ರು ಕಾಡು, ಎಲ್ಲಿ ನೋಡಿದ್ರು ಗಿಡ ಮರಗಳು, ಎಲ್ಲಿ ನೋಡಿದ್ರು ಹೂವಿನ ಗಿಡಗಳು, ಎಲ್ಲಿ ನೋಡಿದ್ರು ಗೆಸ್ಟ್ ಹೌಸ್ಗಳು. ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸ್ವಾಮೀಜಿಯವರು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದಿನ ಅರಹಂತ ಪರಮೇಶ್ವರಿಯವರ ಪಾರ್ಶ್ವನಾಥ ಸ್ವಾಮಿಯ ಒಂದು ಮೋಕ್ಷ ಕಲ್ಯಾಣ ದಿನ, ಬಹಳ ವಿಶೇಷವಾದಂತಹ ದಿನ, ಎಲ್ಲರಿಗೂ ಬಹಳ ಶ್ರೇಷ್ಠವಾದಂತಹ, ಬಹಳ ವೈಭವದ ಒಂದು ದಿನ ಅಂಥೇಳಿ ಹೇಳ್ಬೋದು. ನಮ್ಮಲ್ಲಿ 24 ತೀರ್ಥಂಕರು ಇರ್ಬೋದು, ಆದರೂ ಅದರಲ್ಲೂ ಹೆಚ್ಚು ಒಂದು ಮಾನ್ಯತೆಯನ್ನೇ ಪಡೆದಂತಹ, ಹೆಚ್ಚು ಎಲ್ಲರಿಗೂ ಹೇಗೆ ಸ್ಕೂಲಲ್ಲಿ ಟೀಚರ್ಸ್ಗಳಿರ್ತಾರೆ, ಆ ಟೀಚರ್ಗಳಲ್ಲೂ ಒಬ್ಬರು ಫೇವ್ರೆಟ್ ಟೀಚರ್ ಅಂತಿರ್ತಾರೆ. ಹಾಗೆ ತೀರ್ಥಂಕರಗಳು ಎಲ್ಲರೂ ಸಮಾನವಾಗಿ ಇದ್ದರು. ಎಲ್ಲರೂ ಕೂಡ ಎಲ್ಲ ಕರ್ಮಗಳನ್ನು ನಾಶ ಮಾಡಿ ಒಂದು ತೀರ್ಥಂಕರ
ತೀರ್ಥಂಕರರಾಗಿ ಸಿದ್ಧ ಪದವಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ಅದರಲ್ಲಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡೆದಂಥವರು ಮಹಾವೀರ ಸ್ವಾಮಿ ಮತ್ತು ಪಾರ್ಶ್ವನಾಥ ಸ್ವಾಮಿ ಅಂಥೇಳಿ ಹೇಳ್ಬೋದು. ಹಾಗೆ ನಾವು ಇಡೀ ಕರ್ನಾಟಕದಲ್ಲಿ ನೋಡ್ಬೋದು ಅಥವಾ ಇಡೀ ದೇಶದಲ್ಲಿ ನೋಡಿದರೂ ಕೂಡ ಪಾರ್ಶ್ವನಾಥ ಸ್ವಾಮಿಯ ಒಂದು ಜಿನಮಂದಿರಗಳೇ ಅತಿ ಹೆಚ್ಚು ಸಿಗುತ್ತೆ ಅಂತ ಹೇಳೋಕ್ಕೆ ಬಹಳ ಸಂತೋಷವಾಗುತ್ತೆ. ಅದನ್ನು ಈ ದಿನ ನಮ್ಮ ಸುಮೇರು ಜೈನ್ ಫೌಂಡೇಶನ್ನಿನ ವತಿಯಿಂದ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಈ ಪಾರ್ಶ್ವನಾಥ ಸ್ವಾಮಿಯ ಜಿನಮಂದಿರಗಳಿದ್ದಾವೆ ಅಂಥೇಳಿ ಅದೊಂದು ಪಟ್ಟಿಯನ್ನು ಮಾಡಿ ಅದರ ಒಂದು ಪುಸ್ತಕದ ಬಿಡುಗಡೆಯನ್ನು ಮಾಡಿದ್ದಾರೆ. ಜಿನಚೈತ್ಯಾಲಯ ಅಂದರೆ ಮಂದಿರಗಳು, ಜಿನಮಂದಿರಗಳು, ಬಸದಿಗಳು, ಇದು ಜಿನಚೈತ್ಯಾಲಯ. ಇದರ ರಕ್ಷಣೆ, ಇದರ ಸೇವೆಯು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿರುತ್ತೆ. ಅಂದರೆ ಬರೀ ಬಸದಿಯನ್ನು ಕಟ್ಟೋದಷ್ಟೇ ಅಲ್ಲ, ಬಸದಿಯ ನಿರ್ವಹಣೆ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗೆ ಕೆಲವರಲ್ಲಿ ಇರುತ್ತೆ, ಆ ಬಸ್ತಿಗೆ ಹೋದರೆ ನಾನು ಬರೀ ಪೂಜೆ ಮಾಡ್ಕೊಳೋದು, ಅಭಿಷೇಕ ನೋಡೋದು, ಗಂಧೋದಕ ತೊಗೊಂಡು ಬರೋದು, ಇದಿಷ್ಟೇ ಒಂದು ಜಿನಚೈತ್ಯದ ಸೇವೆ ಆಗೋದಿಲ್ಲ, ಜಿನಚೈತ್ಯಾಲಯದ ಸೇವೆ ಆಗೋದಿಲ್ಲ. ಆ ಬಸದಿಯಲ್ಲಿ ಬಲೆ ಕಟ್ಟಿದರೆ ಬಲೆಯನ್ನು ತೆಗಿಬೇಕು, ಕಸ ಇದ್ದರೆ ಕಸವನ್ನು ಹೊಡಿಬೇಕು, ಅಥವಾ ಭಗವಂತನ ಅಭಿಷೇಕ ಪೂಜೆಯನ್ನು ಮಾಡಿದಂತಹ ಪಾತ್ರೆಗಳಿದ್ದರೆ ಅದನ್ನು ಕೂಡ ತೊಳಿಬೇಕು. ಈಗ ಎಲ್ಲರೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅಂತಲೇ ಕೆಲಸದವರನ್ನು ಇಡ್ತಾರೆ, ಅಥವಾ ಪುರೋಹಿತರ ತೊಳ್ಕೊಂಡ್ಲಿ ಬಿಡು ಅಂತಾರೆ. ಹೀಗೆ ಇದೆಲ್ಲ ಬರೀ ಪೂಜೆ ಮಾಡೋದಷ್ಟೇ ಸೇವೆ ಅಲ್ಲ, ಆ ಚೈತ್ಯಾಲಯದ ಸ್ವಚ್ಛತೆಯನ್ನು ಇಟ್ಕೊಳ್ಳೋದು ಕೂಡ ಅದು ಒಂದು ಕೂಡ ಪೂಜೆಯ ಒಂದು ಸ್ಥಾನಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಹೀಗೆ ಎಲ್ಲ ನಮ್ಮ ಪ್ರಾಚೀನ ಮಂದಿರಗಳ, ಈಗ ನಮ್ಮ ಜ್ಯೋತಿಷ್ಯರು ಹೇಳಿದರು, ಎಲ್ಲರೂ ಕೂಡ ಜನಸಂಖ್ಯೆ ಕಡಿಮೆ ಆಗಿದೆ, ಇರೋರೆಲ್ಲ ಬೆಂಗಳೂರು ಮೈಸೂರು ಸೇರಿದ್ದಾರೆ, ಊರುಗಳಲ್ಲಿ ಯಾರೂ ಇಲ್ಲದೆ ಪ್ರಾಚೀನ ಮಂದಿರಗಳ ರಕ್ಷಣೆ ಆಗ್ತಾ ಇಲ್ಲ ಅಂಥೇಳಿ ಹೇಳಿದರು. ಹಾಗೆ ನಾವೆಲ್ಲರೂ ಕೂಡ ಹೊಸ ಮಂದಿರ ನಿರ್ಮಾಣದ ಒಂದು ಯೋಚನೆಯ ಬದಲಿಗೆ ಯೋಚನೆ ಮಾಡಿ ಒಳ್ಳೆಯದು, ಆದರೂ ಕೂಡ ಪುರಾತನ ಪ್ರಾಚೀನ ಮಂದಿರಗಳ ಒಂದು ರಕ್ಷಣೆ, ಅದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗೆ ಇವತ್ತು ವಿಶೇಷ, ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ನಮ್ಮ ಸ್ವಾಮಿಗಳು, ಚಾರುಕೀರ್ತಿ ಸ್ವಾಮಿಗಳು, ಅವರ ಗುರುಗಳು ನಮಗೂ ಕೂಡ ಮೂಲ ಗುರುಗಳೇ ಆಗಿದ್ದರು. ಅವರು ಭಾಳ ಮನಸ್ಪೂರ್ವಕವಾಗಿ ತುಂಬ ಹೃದಯದಿಂದ ವರದ ಹಸ್ತದಿಂದ ನಮ್ಮ ಕ್ಷೇತ್ರಕ್ಕೆ ಅನೇಕ ಬಾರಿ ಬಂದರು. ಆಮೇಲೆ ಅವರ ಕೊನೆಯ ಸಂದರ್ಭದಲ್ಲೂ ಕೂಡ ಬಂದು ಬೆಟ್ಟ ಹತ್ತಿ ದರ್ಶನ ಮಾಡಿ ಆಶೀರ್ವಾದವನ್ನು ಮಾಡಿ ಹೋಗಿದ್ರು. ಮತ್ತು ಅನೇಕ ಜನ ಅವರು ಶಿಷ್ಯರನ್ನು ಮಾಡಿದ್ರೂ ಕೂಡ ಬಹಳ ಬೇಗ, ಅತ್ಯಲ್ಪ ಸಮಯದಲ್ಲಿ ತನಗೇ ಬೇಕಾದಂಥ ಶಿಷ್ಯನನ್ನು ಏನು ಅವ್ರು ಹೆಚ್ಚು ಸಮಯವನ್ನು ತಗೊಂಡಲೇ ಇಲ್ಲ. ಅದು ಅತ್ಯಂತ ಕಡಿಮೆ ಸಮಯದಲ್ಲಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಡೋದು ಅಂದರೆ ಅದು ಈ ಸ್ವಾಮಿಗಳನ್ನು ಮಾತ್ರ. ಅವರು ಬಾಕಿಯವರು ಅವ್ರ ಜೊತೆಗೆ 12 ವರ್ಷ ಇದ್ರೂ ಕೂಡ ಅವರು ಶಿಷ್ಯರನ್ನು ಅಷ್ಟು ಸುಲಭವಾಗಿ ನಂಬಿದವರಲ್ಲ. ಅವರನ್ನೇ ಇವರು ನಂಬುತ್ತಿರಲಿಲ್ಲ. ಹಂಗಿದ್ದವಾಗ ಇವರನ್ನು ಇಷ್ಟು ಬೇಗ ಒಪ್ಪಿರ್ತಕ್ಕಂಥದ್ದು ಅಂದರೆ ಅವರಿಗೆ ಒಂದು ಗೊತ್ತಾಯಿತು ಅಂತ ಕಾಣಿಸುತ್ತೆ. ಅವರು ನಮ್ಮ ಕ್ಷೇತ್ರಕ್ಕೆ, ನನ್ನ ಸ್ಥಾನಕ್ಕೆ ನನಗಿಂತ ಹೆಚ್ಚು ಪ್ರಭಾವ ಮಾಡ್ತಕ್ಕಂಥ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯ ಬರ್ತಾನೆ, ಅದು ನನ್ನ ಪೀಠದ ಮಹಿಮೆ ಇದೆ ಅಂತೇಳಿ ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಹಾಗೆ ಇವತ್ತು ನಾವು ನೋಡಿದ್ರೆ ಸುಮಾರು ಜನ ನಾವು ಕೇಳಿದ ಪ್ರಕಾರ, ಸ್ವಾಮಿಗಳಿಗೆ ಗೊತ್ತಿದೆ ಇದನ್ನು ಹೇಳ್ತೀವಿ. ಇವತ್ತು ಜನ ಅವ್ರನ್ನ ಅಳತೆ ಮಾಡಿದ್ದಾರೆ, ಅಳತೆ ಮಾಡಿ ತೂಕ ಮಾಡಿ ಎಲ್ಲ ಮಾಡಿದ್ದಾರೆ. ಆವಾಗ ನಮಗೆಲ್ಲ ಬಂತು ಅಂತ ಹೇಳಿದ್ರೆ, ಇಲ್ಲ ಮೊದಲಿನ ಸ್ವಾಮಿಗಳಿಗಿಂತ ಇವ್ರ ತೂಕ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಅಳತೆ ಮಾಡ್ಬೇಕಾದ್ರೆ ಹೇಳಿದ್ರು, ಅವರಾದ್ರೂ ಪರವಾಗಿಲ್ಲ, ಇವ್ರಿನ್ನೂ ಚೂರು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಬಿಗಿ ಮಾಡೋದು ನೋಡಿದ್ರೆ ಅವರೇ ಪರವಾಗಿಲ್ಲ, ಇವ್ರದ್ದು ಬಿಗಿ ಜಾಸ್ತಿ ಆಗಿದೆ. ಹೀಗೆ ನೋಡಕ್ ಹೋದ್ರೆ ನಮ್ಗೆ ಭಾಳ ಒಂದು ಸರಿ ಎಲ್ಲರಿಗೂ ಒಂದು ಭಯ, ಏನಂತ ಹೇಳಿದ್ರೆ ಅವರೇ ಇವರಲ್ಲಿದ್ದಾರೆ ಅಂತಕ್ಕಂಥದ್ದು ನೋಡಬೇಕಿದ್ದಾಗ, ಹಾಗೆ ಎಲ್ಲರೂ ಕೂಡ ಜನರಲ್ಲಿ ಮಾವನು ಬಂದಿದೆ. ಅವರಷ್ಟೇ ಮನಸ್ಪೂರ್ವಕವಾಗಿ ಇವರಿಗೆ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯೆ, ಜ್ಞಾನ, ಸಂಪತ್ತು, ತಪಸ್ಸು ಎಲ್ಲವನ್ನೂ ಕೂಡ ದಾರಿ ಎರೆದು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಇವತ್ತು ಜಗತ್ತಲ್ಲಿ ನಿಜವಾಗಿಯೂ ದಾರಿ ಎರೆದು ಕೊಟ್ಟಿರ್ತಕ್ಕಂಥದ್ದಂದರೆ ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿ. ಇವರಿಗೆ ತನ್ನ ಸರ್ವಸ್ವವನ್ನು ದಾರಿ ಎರೆದು ಕೊಟ್ಟು ಇವರನ್ನು ತನ್ನ ಸ್ಥಾನದಲ್ಲಿ ನಿಯೋಜನೆಯನ್ನು ಮಾಡೋದು. ತನ್ನ ಕೈಯಾರೆ ಏನೇನು ಆಗಬೇಕು ಅಂತ ಹೇಳಿದ್ರೆ, ನಾವೇ ಒಂದು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ 1 ವರ್ಷ ತನಕ ಓಡಾಡಬೇಕಿತ್ತು. ಆದರೆ ಎಲ್ಲ ಸಿದ್ಧತೆಯನ್ನು ಮಾಡಿಬಿಟ್ಟು, ಅದಕ್ಕೆ ನಾವು ಅವತ್ತು ಹೇಳಿದ್ವಿ,
ಅದು ಶ್ರವಣಬೆಳಗೊಳದ ದೇಶೀಯ ಗಣದ ಪೀಠ, ಅದು ಸಿದ್ಧ ಸಿಂಹಾಸನ ಅಂತ ಹೇಳಿ ಅದನ್ನು ತಯಾರಿ ಮಾಡಬೇಕು ಅಂತಿಲ್ಲ. ಯಾರು ಬರ್ತಾರಲ್ಲ ಅವ್ರಿಗೆ ಅದು ಸಿದ್ಧಿಯನ್ನು ಕೊಡ್ತಕ್ಕಂಥ ಸಿದ್ಧವಾಗಿರ್ತಕ್ಕಂಥ ಪೀಠ. ಅದಕ್ಕೆ ಇವತ್ತು ನಮ್ಮ ಎಲ್ಲ ಸ್ವಾಮಿಗಳಲ್ಲಿ ಚಿಕ್ಕ ವಯಸ್ಸಿನ ಸ್ವಾಮಿಗಳು ಅಂದರೆ ಈಗಿನ ಅಭಿನವ ಚಾರುಕೀರ್ತಿ ಸ್ವಾಮಿಗಳವರು ಅಷ್ಟೇ, ಎಲ್ಲ ಸ್ವಾಮಿಗಳಲ್ಲಿ ಕೂಡ ದೊಡ್ಡ ಕೆಲಸ ಮಾಡ್ತಾ ಇರೋರು ಕೂಡ ಅವರು 1 ವರ್ಷನೂ ಬಹುಶಃ ಆಗಿರೋದು. ಈಗಾಗಲೇ ಕ್ಷೇತ್ರದ ಒಂದು ರೂಪ, ಅದರ ಪ್ರಭಾವ ಅಲ್ಲಿ ಆಗಬೇಕಂತ ಜೀರ್ಣೋದ್ಧಾರ ಎತ್ತರೆತ್ತರಕ್ಕೆ ಬೆಳೀತಾ ಇರತಕ್ಕಂಥದ್ದು. ಹಾಗೆ ಅದು ಸ್ವಾಮಿಗಳವರು ಅವರ ಆಶೀರ್ವಾದ, ಇವರ ಪ್ರಯತ್ನ ಮತ್ತು ಅವರು ಅದರ ಮೇಲೆ ಇಟ್ಟಿರ್ತಕ್ಕಂಥ ಶ್ರದ್ಧೆ, ಅವರ ಮೇಲೂ ಕೂಡ ಅಪಾರವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಟ್ಟು ಅವರ ಆತ್ಮಕ್ಕೂ ಕೂಡ ತನ್ನ ಸೇವೆಯಿಂದ ತೃಪ್ತಿ ಸಿಗಬೇಕು ಅಂತ ಹೇಳಿ ಒಪ್ಪಿಕೊಂಡಿರ್ತಕ್ಕಂಥವ್ರು ಅಷ್ಟೇ ನಿಷ್ಠೆಯಿಂದ ಇವತ್ತು ಆ ಕ್ಷೇತ್ರದಲ್ಲಿ ಅವರ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡುವುದರ ಮೂಲಕವಾಗಿ ತಮ್ಮ ಸೇವೆಯನ್ನು ಸಮರ್ಪಿಸಿ ಇವತ್ತು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಶ್ರೀ ಪಾರ್ಶ್ವನಾಥ ಟೂರಿಸ್ಟ್ ವತಿಯಿಂದ ದಿನಾಂಕ 16/9/2024 19/9/2024 ವಿಮಾನದಲ್ಲಿ ಶ್ರೀ ಸಮ್ಮೇದ ಶಿಖರ್ಜಿ ಅಯೋಧ್ಯ ಪ್ರವಾಸ, 24/9/2024 27/9/2024 ಸಿದ್ಧಕ್ಷೇತ್ರ ಗಿರಿನಾರ ಯಾತ್ರಾ ಪ್ರವಾಸ ಹಾಗೂ ರೈಲಿನಲ್ಲಿ ಶ್ರೀ ಸಮ್ಮೇದ ಶಿಖರ್ಜಿ ಯಾತ್ರಾ ಪ್ರವಾಸವನ್ನು ದಿನಾಂಕ 1/10/2024 12/10/2024 ಮೈಸೂರಿನಿಂದ ಹಾಗೂ ಬೆಂಗಳೂರಿನಿಂದ 19/26/10/2024 ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ವಿಮಾನದಲ್ಲಿ 4/11/2024 8/11/2024 ರಾಜಸ್ಥಾನ ಯಾತ್ರೆ ಅವಕಾಶ ಕೂಡ ಇದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶ್ರೀ ಬಿಜೆ ಸುವೀರ್ ಜೈನ್. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.